ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನೆಲ್ಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ನಮ್ಮ ಅಮ್ಮ ಸಿಂಪಲ್ಲಾಗಿ ಅವರೆಕಾಳನ್ನು ಹಾಕಿಬಿಟ್ಟು ಹಾಗೆ ಅದರ ಜೊತೆಗೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕಿ ಸಿಂಪಲ್ಲಾಗಿ ಹುಳಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಬಿಸಿ ಅನ್ನದ ಜೊತೆ ಊಟ ಮಾಡೋಕ್ಕೆ ಈ ಹುಳಿ ಅಥವಾ ಸಾಂಬಾರು ಸೂಪರಾಗಿರುತ್ತೆ. ಇವತ್ತು ನಾವಿಲ್ಲಿ ಸ್ವಲ್ಪ ಅವರೆಕಾಳು, ಸ್ವಲ್ಪ ಬೀನ್ಸು, ಸ್ವಲ್ಪ ಆಲೂಗಡ್ಡೆನ ತೊಗೊಂಡಿದ್ದೀವಿ. ನೀವು ನಿಮಗೆ ಇಷ್ಟವಾದ ತರಕಾರಿಗಳನ್ನು ತೊಗೋಬೋದು. ಈಗ ಬೆಂಗಳೂರಿನಲ್ಲಿ ಆಲ್ರೆಡಿ ಅವರೆಕಾಳು ಸಿಗ್ತಾ ಇರೋ ಕಾರಣ ಇವತ್ತು ನಾವು ಅವರೆಕಾಳು ಬಳಸಿ ಹುಳಿ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಅರ್ಧ ಕಪ್ಪು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಅದಕ್ಕೆ ಅರ್ಧ ಚಮಚ ಅರಿಶಿನ, 1 ಚಮಚ ಎಣ್ಣೆ ಹಾಗೂ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ 2 ವಿಸಿಲ್ ಬರೆಸಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀವಿ. ಈಗ ಅದೇ ಬೇಯಿಸಿದ ಬೇಳೆಗೆ ಎಲ್ಲ ತರಕಾರಿಗಳನ್ನು, ಅವರೆಕಾಳನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಇದು ಹೋಳು ಬೇಯೋಕ್ಕೆ ಮಾತ್ರ. ಹಾಗೆ ಒಂದು ಅರ್ಧ ಚಮಚ ಬೆಲ್ಲ. ಇದು ಆಪ್ಷನಲ್, ಇಷ್ಟ ಇರೋರು ಹಾಕೋಬೋದು, ಇಲ್ಲಾಂದರೆ ಬೇಡ. ಈಗ ಇದಕ್ಕೆ ಲಿಡ್ಡನ್ನು ಮುಚ್ಚಿ ಜಸ್ಟ್ ಒಂದೇ ಒಂದು ವಿಸಿಲನ್ನು ಬರ್ಸ್ತೀವಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾವಿಲ್ಲಿ ಅರ್ಧ ಕಡಿ ಆಗೋಷ್ಟು ಗ್ರೇಟೆಡ್ ಕೋಕೋನಟ್ ತೊಗೊಂಡಿದ್ದೀವಿ, ಕಾಯಿ ತುರಿ, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್. ಹಾಗೆ 1/4 ಲೋಟ ಆಗುವಷ್ಟು ಹುಣಸೆ ಹಣ್ಣಿನ ರಸ, ಟ್ಯಾಮರಿನ್ ಜ್ಯೂಸ್. ಹಾಗೆ 2 ಚಮಚ ಆಗುವಷ್ಟು ಸಾಂಬಾರ್ ಪೌಡರ್. ಇದು ನಾನೇ ಮನೆಯಲ್ಲಿ ಮಾಡಿದ ಸಾಂಬಾರ್ ಪೌಡರ್. ಇದರ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಖಂಡಿತ ನೀವು ಸಾಂಬಾರ್ ಪೌಡ್ರನ್ನ ಮನೇಲಿ ಹೇಗೆ ಮಾಡ್ಬೋದು ಅನ್ನೋ ವಿಡಿಯೋವನ್ನು ಕೂಡ ಖಂಡಿತ ನೋಡಿ. ಈಗ ಕಾಯಿ ತುರಿ, ಹುಣಸೆ ರಸ, ಸಾಂಬಾರ್ ಪೌಡರ್ ಜೊತೆಗೆ ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀವಿ. ಎಸ್ ಫ್ರೆಂಡ್ಸ್, ಈಗ 1 ವಿಸಿಲ್ ಆಯಿತು. ನಮ್ಮ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಜಾಸ್ತಿ ವಿಸಿಲ್ ಹಾಕಿಬಿಟ್ರೆ ಅವರೆಕಾಳೆಲ್ಲ ಕರಗಿ ಹೋಗುತ್ತೆ. ಅದಕ್ಕೆ ಜಸ್ಟ್ 1 ವಿಸಿಲ್ ಹಾಕಿ ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡಿದ್ವಿ. ಈಗ ಇದಕ್ಕೆ 10 ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಈ ಥರ ಕರಿಬೇವಿನ ಸೊಪ್ಪನ್ನು ಹಾಕಿದರೆ ನಮ್ಮ ಹುಳಿಯ ರುಚಿ ತುಂಬ ಸೂಪರಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಹರ್ಕೊಂಡಿದ್ವಲ್ಲ ಮಸಾಲ ಐಟಮ್ಸನ್ನೆಲ್ಲ ಈಗ ಈ ಹುಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬಿದ ಮಿಶ್ರಣ ಇತ್ತು, ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ಈ ಹುಳಿಗೆ ಹಾಕ್ತಾ ಇದ್ದೀವಿ. ಎಲ್ಲವನ್ನು ಕೂಡ 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಹುಳಿನ ಸಣ್ಣ ಒಲೆಯಲ್ಲಿ ಕುದಿಯೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವಿದಕ್ಕೆ ಒಂದು ಒಳ್ಳೆ ಇಂಗಿನ ಒಗ್ಗರಣೆನ ಮಾಡಬೇಕು. ಇಲ್ಲಿ ನಾವು ತೆಂಗಿನ ಎಣ್ಣೆನ ತೊಗೊಂಡಿದ್ದೀವಿ. ನೀವು ಮಾಮೂಲಿ ನಿಮ್ಮ ಮನೇಲಿ ಏನು ಉಪಯೋಗಿಸ್ತಿರೋ ಆ ಎಣ್ಣೆನ ತೊಗೋಬೋದು, ಅಥವಾ ತುಪ್ಪದಲ್ಲೂ ಕೂಡ ಇಂಗಿನ ಒಗ್ಗರಣೆನ ಮಾಡ್ಕೋಬೋದು. ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆದ ಕಾರಣ ತೆಂಗಿನ ಎಣ್ಣೆ ನೋಡಿ ಹೇಗೆ ಗಟ್ಟಿಯಾಗಿದೆ. ಓಕೆ, ಈಗ ತೆಂಗಿನ ಎಣ್ಣೆಗೆ ನಾವು ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, 1 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀವಿ. ಹಾಗೆ ಇದಕ್ಕೆ 3 ಕರಿಬೇವನ್ನು ಕಟ್ ಮಾಡಿ ಹಾಕಿದ್ದೀವಿ. ನೆಕ್ಸ್ಟ್ ಇದಕ್ಕೆ 1/4 ಚಮಚ ಆಗುವಷ್ಟು ಹಿಂಗನ್ನು ಹಾಕಿದ್ದೀವಿ, ಅಸಫೋಟಿಡಾ ಪೌಡರ್. ಇದು ಮ್ಯಾಂಡೇಟರಿ, ಇಲ್ಲಾಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು. ಎಲ್ಲ ಕೂಡ ವಾಯು ಪದಾರ್ಥನೇ ಇವತ್ತು ನಾವು ಬಳಸಿರೋದು. ಈಗ ನಮ್ಮ ಹುಳಿ ಕೂಡ ಚೆನ್ನಾಗಿ ಕುದೀತಾ ಇದೆ. ಮಾಡಿದ ಒಗ್ಗರಣೆನ ಹುಳಿಗೆ ಹಾಕಿದ್ವಿ. ಈಗ ನೀವು ಒಂದ್ಸಲಿ ಟೇಸ್ಟ್ ಮಾಡಿ ನೋಡ್ಬೋದು, ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ನಮಗೆ ಇನ್ನೂ ಉಪ್ಪು ಬೇಕು, ಯಾಕಂದರೆ ನಾವು ಹೋಳು ಬೇಯಿಸ್ಬೇಕಾದ್ರೆ ಸ್ವಲ್ಪನೇ ಉಪ್ಪು ಹಾಕಿದ್ವಿ. ಸೊ ಅದಕ್ಕೆ ಇನ್ನೊಂದು 3/4 ಚಮಚ ಆಗೋಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಕೂಡ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿನ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಸಿದ್ವಿ. ಎಸ್ ಫ್ರೆಂಡ್ಸ್, ನೋಡಿ, ರುಚಿಕರವಾಗಿರೋ, ಆರೋಗ್ಯಕರವಾಗಿರೋ ಅವರೆಕಾಳು ಹುಳಿ ರೆಡಿಯಾಗಿದೆ.
ಈ ಸಿಂಪಲ್ ಆದ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಥ್ಯಾಂಕ್ ಯು.